1000 ವರ್ಷ ಬದುಕೋಕಾಗೋದಿಲ್ಲ. ಮಡೆನೂರು ಮನುಗೆ ನಟ ಶಿವಣ್ಣ ಖಡಕ್ ತಿರುಗೇಟು. ನಾನೇನು 100 ವರ್ಷ ಬದುಕೋಕಾಗುತ್ತಾ, 1000 ವರ್ಷ ಬದುಕೋಕಾಗುತ್ತಾ ಎಂದು ನಟ ಕರುನಾಡ ಚಕ್ರವರ್ತಿ ಶಿವರಾಜ್ಕುಮಾರ್ ಅವರು ಅಮೆರಿಕಾದಲ್ಲಿ ಹೇಳೋ ಮೂಲಕ ತಮ್ಮ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದ ಮನುಗೆ ಕೌಂಟರ್ ಕೊಟ್ಟಿದ್ದಾರೆ. 2 ದಿನದ ಹಿಂದೆ ಅಮೆರಿಕಕ್ಕೆ ತೆರಳಿದ್ದ ಶಿವರಾಜ್ಕುಮಾರ್ ಅವರು ವೇದಿಕೆ ಮೇಲೆ ಬಹಿರಂಗವಾಗಿ ಹೀಗೆ ಹೇಳಿದ್ದಾರೆ. ಶಿವಣ್ಣ ಮಾತಿಗೆ ಅಲ್ಲಿನ ಅಭಿಮಾನಿಗಳು ಭಾವನಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ. ಧಾರಾವಾಹಿ ರಿಯಾಲಿಟಿ ಶೋನಿಂದ ಬಂದ ನಟ ಮಡೆನೂರು ಮನು ಕುಲದಲ್ಲಿ ಕಿಡಿಯುವುದು ಸಿನಿಮಾ ಮಾಡಿದ್ರು. ಇನ್ನೇನು ರಿಲೀಸ್ ಹಂತದಲ್ಲಿದ್ದಾಗ ಅತ್ಯಾಚಾರ ಬೆದರಿಕೆ ಕಾರಣಕ್ಕೆ ಬಂಧನಕ್ಕೆ ಒಳಗಾಗಿದ್ರು. ಇದೇ ವೇಳೆ ಸ್ಯಾಂಡಲ್ವುಡ್ ಸ್ಟಾರ್ಗಳ ಬಗ್ಗೆ ಮನು ಮಾತನಾಡಿದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿತ್ತು. ನಂತರ ಮತ್ತೊಂದು ವಿಡಿಯೋವನ್ನು ಸಂತ್ರಸ್ತೆ ರಿಲೀಸ್ ಮಾಡಿದ್ರು. ಆಡಿಯೋವೊಂದರಲ್ಲಿ ಮಡೆನೂರು ಮನು ನಟರಾದ ಶಿವಣ್ಣ, ಧ್ರುವ ಸರ್ಜಾ ಹಾಗೂ ದರ್ಶನ್ ವಿರುದ್ಧ ಆಕ್ಷೇಪಾರ್ಹವಾಗಿ ಮಾತನಾಡಿದ್ದಾರೆ. ಅವರ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು. ಈ ಸ್ಟಾರ್ ನಟರೆಲ್ಲ ಸಾಯೋದ್ರೊಳಗಡೆ ನಾನು ಸ್ಟಾರ್ ಆಗಿ ಬೆಳೆಯಲೇಬೇಕು ಎಂದು ಆಡಿಯೋದಲ್ಲಿ ಮನು ಹೇಳಿದ್ರು. ಇದು ವೈರಲ್ ಆಗಿತ್ತು. ವ್ಯಕ್ತಿಯೊಬ್ಬರು ಬೆಳಿಬೇಕು ಅಂದ್ರೆ ಬೆಳೆಯಲೇಬೇಕು, ಯಾಕೆ ಸುಮ್ಮನೆ ಈ ತರ ಎಲ್ಲ ಮಾಡ್ಕೊಳ್ಬೇಕು ಎನ್ನುತ್ತಾರೆ ಶಿವಣ್ಣ. ಶಿವರಾಜ್ಕುಮಾರ್ ಇನ್ನೊಂದು 6 ವರ್ಷ ಇರ್ತಾರೆ, ಸತ್ತು ಹೋಗ್ತಾರೆ ಎಂಬುದು ನನಗೆ ಗೊತ್ತು. ಧ್ರುವ ಸರ್ಜಾ ಇನ್ನೊಂದು 8 ವರ್ಷ ಅಷ್ಟೇ. ನಟ ದರ್ಶನ್ ಆಲ್ರೆಡಿ ಸತ್ತೋದ. ದರ್ಶನ್ ಸರ್ ಇನ್ನೊಂದು 6 ವರ್ಷ ಅವರದ್ದು ಕ್ರೇಜ್ ಇರುತ್ತೆ, ಸಿನಿಮಾ ಓಡೋದಿಲ್ಲ. ಈ 3 ಜನರ ಮಧ್ಯೆ ಕಾಂಪಿಟೇಷನ್ ಕೊಡೋಕೆ ಬಂದಿರೋ ಗಂಡು ಗಲೀರಿ ನಾನು ಎಂದು ಹೇಳಿಕೊಂಡಿದ್ದ ವಿಡಿಯೋ ಸಾಕಷ್ಟು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೀಗ ಹೇಳಿಕೆಗೆ ತಿರುಗೇಟು ನೀಡಿರುವ ಶಿವಣ್ಣ, ನಾನು ಮನುಷ್ಯ 100 ವರ್ಷ ಅಲ್ಲ 1000 ವರ್ಷ ಬದುಕೋಕಾಗೋದಿಲ್ಲ. ಇಷ್ಟು ವರ್ಷ ನಾನು ಇರುತ್ತೇನೆ, ನಿಮ್ಮ ನಡುವೆ ಅಷ್ಟೇ ಸಂಬಂಧ ಇರುತ್ತೆ. ಒಂದು ದಿನ ಅಳುತ್ತೇವೆ, ಸ್ವಲ್ಪ ದಿನ ನೆನಪಿಸಿಕೊಳ್ತೀವಿ, ಹೋದ ಮೇಲೆ ಏನು ಕೊಟ್ಟು ಹೋಗ್ತೀವಿ ಎನ್ನುವುದನ್ನ ನೆನಪುಗಳನ್ನ ಇಟ್ಕೋಬೇಕಷ್ಟೆ. ನೆನಪುಗಳನ್ನ ಕಾಪಾಡಿಕೊಳ್ಬೇಕು. ಯಾರೋ ಏನೋ ಹೇಳಿದ್ರು ಅಂತ ನಾನು ಸಿಕ್ಕಿ ಹಾಕಿಕೊಳ್ಳಲು ಆಗುವುದಿಲ್ಲ ಎಂದು ಹೇಳಿದ್ದಾರೆ. ಇನ್ನು ವೇದಿಕೆ ಮುಂಭಾಗದಲ್ಲಿದ್ದ ಕನ್ನಡ ಮತ್ತು ಶಿವಣ್ಣನ ಅಭಿಮಾನಿಗಳು, ನೀವು 100 ವರ್ಷ ಬದುಕಲೇಬೇಕು ಶಿವಣ್ಣ ಎಂದು ಜೋರಾಗಿ ಕೂಗಿದ್ದಾರೆ. ಒಟ್ನಲ್ಲಿ ಇದಕ್ಕೆ ನಯವಾಗಿಯೇ ಶಿವಣ್ಣ ಉತ್ತರಿಸಿದ್ದಾರೆ. ಈ ಮೂಲಕ ಮಡೆನೂರು ಮನುಗೆ ತಿರುಗೇಟನ್ನ ನೀಡಿದ್ದಾರೆ. ವ್ಯಕ್ತಿ ಬದುಕಿನಲ್ಲಿ ಹೇಗೆ ಬದುಕಬೇಕು, ಹೋದ ಮೇಲೆ ಏನು ಶಾಶ್ವತ ಎಂಬುದರ ಪಾಠ ಮಾಡಿದ್ದಾರೆ ಶಿವಣ್ಣ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.